ಬಂಟ್ವಾಳ ತಾಲೂಕು ಮಿತ್ತೂರು, ಅಲ್ಲಿಂದ ಸಿದ್ದಿಕ್ ಅವರು ಹಾಗೂ ಅವರ ಫ್ರೆಂಡ್ಸ್ ನಮ್ಮ ಇವತ್ತು ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ. ಕಾರಣ ಇವರು ಒಂದು ವ್ಯಕ್ತಿ ಒಂದು ವಾರದ ಮುಂಚೆ ಅಲ್ಲಿ ಮಿತ್ತೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಇವ್ರು ಇದ್ರಂತೆ. ಇವ್ರು ಇರುವ ಪರಿಸ್ಥಿತಿ ನೋಡಿದ್ರೆ ಅದು ಬೇರೆನೇ ಉಂಟು. ತುಂಬಾ ತುಂಬಾ ಅದ್ದು ಕಟ್ಟಿದ್ದು, ಮೈಯಲ್ಲೆಲ್ಲ ಬಟ್ಟೆಲ್ಲ ಕೊಳಕಾಗಿ ಕೂದೆಲ್ಲ ಬೆಳೆಸ್ಕೊಂಡು ಮತ್ತೆ ಹುಷಾರಿಲ್ಲದೆ ತುಂಬಾ ಇದಾಗಿದ್ರು. ಅದನ್ನೆಲ್ಲ ಇವರೇ ಮಾಡಿದ್ದಾರೆ ಎಲ್ಲ ಕೆಲಸವನ್ನು. ಲಾಸ್ಟಿಗೆ ಇವರು ವಾರಿಸಿದಾರ ಪತ್ತೆಗೋಸ್ಕರ ತುಂಬಾ ವಾಟ್ಸಪ್ ಅಲ್ಲೆಲ್ಲ ಗ್ರೂಪ್ ಅಲ್ಲೆಲ್ಲ ಹಾಕಿದ್ದಾರೆ. ಇವ್ರು ಯಾರು ಅಂತ ಗುರುತ ಸಿಕ್ಕಿದ್ರೆ ಇವರ ಮುಖ ಕರೆಕ್ಟ್ ನೋಡಿ ಕರ್ಕೊಂಡು ಹೋಗಿ, ಯಾವ ಮಾಹಿತಿ ಕೂಡ ಅವರಿಗೆ ಬಂದಿಲ್ಲ ಇಷ್ಟು ತನಕ. ಹಾಗೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ನಂಬರ್ ತೆಗೆದು ನಮಗೆ ಕಾಲ್ ಮಾಡಿದ್ರು. ಒಂದು 2-3 ದಿವಸದಿಂದ ಕಾಲ್ ಮಾಡ್ತಾ ಇದ್ರು, ಹೀಗೆ ಒಬ್ರು ಇದ್ದಾರೆ ಕರ್ಕೊಂಡು ಬರ್ತೇವೆ ಅಂತ. ನಮಗೆ ಕೂಡ ಇಲ್ಲಿ ಇದ್ದ ಜನವೇ ಜಾಸ್ತಿ ಇದ್ದಾರೆ ಸರ್ ಅಂತ ಹೇಳ್ತಾ ಇದ್ದೇನೆ. ಆದರೂ ಕೂಡ ಇರಲಿ, ನಾವು ಹೆಲ್ಪ್ ಮಾಡ್ತೇವೆ, ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೇವೆ, ನೋಡ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಇವರ ಹೆಸರು ಮುಬಾರಕ್ ಅಂತ. ನೋಡಿ, ಯಾರಾದರೂ ಇವರ ಮುಖ ಸರಿ ನೋಡಿ, ಯಾರಾದರೂ ಇವರ ಪರಿಚಯಿಸ್ತಾ ಇದ್ರೆ ಬನ್ನಿ, ಇಲ್ಲಿ ಕಾರ್ಕಳ ನಮ್ಮ ಸುರಕ್ಷಾ ಸೇವಾ ಆಶ್ರಮಕ್ಕೆ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಮವ್ರಂದ್ರೆ ಬಂದು ಕರ್ಕೊಂಡು ಹೋಗಿ. ಒಂದು ವಾರದಿಂದ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಆಚೆ ಈಚೆ ಓಡಾಡ್ತಾ ಇದ್ರು. ನಾವು ಊರವರೆಲ್ಲ ಬಂದು ಸೇರಿ ಕೇಳಿದಾಗ ಅವ್ರಿಗೆ ಸರಿಯಾಗಿ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ, ಯಾರಂತ ಗೊತ್ತಿಲ್ಲ. ಹೇಳ್ತಾ ಇರುವಾಗ ಮಾತೇ ಆಡ್ತಾ ಇಲ್ಲ ಯಾರಂತ ಹೇಳಿದಾಗ. ಮತ್ತು ನಾವು ಸ್ವಲ್ಪ ಜನ ಸೇರಿ ಅವರನ್ನು ಅಲ್ಲಿ ಮಸೀದಿ ಕರ್ಕೊಂಡೋಗಿ ಸ್ನಾನ ಮಾಡಿಸಿ, ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ, ಕೂದಲೆಲ್ಲ ಕಟಿಂಗ್ ಮಾಡಿಸಿ ತುಂಬ ಹುಡುಕಾಡಿದೆವು, ಯಾರಾದರೂ ವಾರಿಸ್ತಾರಿದ್ದಾರೆ ಅಂತೇಳಿ. ಯಾರೂ ಸಿಗಲಿಲ್ಲ. ವಾಟ್ಸಪ್ ಗ್ರೂಪ್ ಮಾಡಿ ಆಚೆ ಈಚೆ ಹಬ್ಬಿಸಿದೆವು, ಯಾರೂ ಬರಲಿಲ್ಲ. ಇವರನ್ನು ನೋಡಲಿಕ್ಕೆ ಯಾರೂ ಬರಲಿಲ್ಲ. ಮತ್ತೆ ಸ್ವಲ್ಪ ಔಷಧ ಎಲ್ಲ ತಗೊಂಡೋಗಿ ಇವರಿಗೆ ಕೊಟ್ಟು, ಮತ್ತೆ ಎಲ್ಲಿಗೆ ಕರ್ಕೊಂಡೋಗಿ ಬಿಡೋದು ಅಂತ ಗೊತ್ತಾಗ್ತದೆ, ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಸಹ ಎಷ್ಟು ದಿನ ಅಂತ ಹಿಂದೆ ಬೀಳೋದು. ಮತ್ತೆ ನಿಮ್ಮ ಹುಡುಕಿ ನೋಡಿದಾಗ ನಿಮ್ಮ ಸುರಕ್ಷಾ ಮೊನ್ನೆ ನೋಡ್ತಾ ಇದ್ದೆ ನಿಮ್ಮ ಚಾನಲನ್ನು ನೋಡಿದಾಗ, ಮತ್ತೆ ಅದಕ್ಕೆ ಇಲ್ಲಿಗೆ ತಗೊಂಡು ಬಂದು ಬಿಡುವಂತಾಯಿತು. ಅದಕ್ಕೆ ನಿಮಗೆ ನಿನ್ನೆ ಫೋನ್ ಮಾಡಿ ಕೇಳಿದಾಗ ನೀವು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ, ಕರ್ಕೊಂಡು ಬಂದು ಬಿಟ್ಟಿದ್ದೇವೆ. ಅದೇ ನಿಮಗೆ ಇನ್ನೂ ಅದೇ ಇವರು ವಾರಿಸ್ತಾರೆ ಬಂದು ಕರ್ಕೊಂಡು ಹೋಗೋದಾದ್ರೆ ಅಲ್ಲಿ ಕೊಡ್ಬೋದು. ನೀವು ಕೂಡ ಪತ್ತೆ ಮಾಡಿ, ನಾವು ಕೂಡ ನೋಡ್ತೇವೆ ಯಾರಿದ್ದಾರೆ ಅಂತ ಹೇಳಿ. ಯಾರು ಇವರು ವಾರಿಸಲು ಮುಂದೆ ಬಂದರೆ ಅವ್ರಿಗೆ ಕಳಿಸ್ಕೊಡ್ತೇವೆ.